ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದು ನಡೆದಿರ್ತಕ್ಕಂಥ 2026 ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆಯ ಕೀ ಉತ್ತರಗಳನ್ನು ನೋಡೋಣ. ತುಂಬ ಪರೀಕ್ಷೆ ಈಸಿ ಇತ್ತು. ನಾವು ಭಾಳಷ್ಟು ಪ್ರಶ್ನೆಗಳನ್ನು ನಿಮಗೆ ಇಂಪಾರ್ಟೆಂಟ್ ಅಂತ ಹಾಕಿದ್ದೀವಿ, ಅಲ್ಲಿಂದನೇ ಉತ್ತರಗಳು ಬಂದಿತ್ತು. ಸೊ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಬರೀದಿರಿ. ಎಲ್ಲ ವಿಡಿಯೋಗಳು ಸಿಗ್ತವೆ, ಜಸ್ಟ್ ಅವುಗಳನ್ನು ನೋಡಿ ಅಂತ ಹೇಳ್ತಾ ಮುಂದೆ ಬರ್ತಕ್ಕಂಥ ಆ್ಯನ್ಯುವಲ್ ಎಕ್ಸಾಮ್ ಮತ್ತು ಪ್ರಿಪ್ರೇಟರಿ ಎಕ್ಸಾಮ್ಗೆ. ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿ ಭ್ರಷ್ಟ ಅಂತ ಹೇಳಿಕೆ ನೀಡಿದವನು ಗೊತ್ತಿರಬೇಕು. ಲಾರ್ಡ್ ಕಾರ್ನ್ವಾಲಿಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು ಮುಸ್ಲೋನಿ ಸ್ಥಾಪಿಸಿರ್ತಕ್ಕಂಥ ಪಕ್ಷ ಕೇಳಿತ್ತು. ಆಪ್ಷನ್ ಬಿ ರಾಷ್ಟ್ರೀಯ ಪ್ಯಾಸಿಸ್ಟ್ ಪಕ್ಷ ಅನ್ನೋದು ಗೊತ್ತಿರಲಿ. ಮುಂದಿನ ಪ್ರಶ್ನೆ, ವಿಶ್ವಸಂಸ್ಥೆ ಎಂಬ ಪದವನ್ನು ಪ್ರಥಮ ಬಾರಿಗೆ ಬಳಕೆ ಮಾಡಿದ್ದು ಯಾವಾಗ ಅಂತ ಕೇಳಿದರೆ, ಪದ ಬಳಕೆ ಮಾಡಿದ್ದು 1942 ಜನವರಿ 1, 1945 ಅಕ್ಟೋಬರ್ 24ಕ್ಕೆ ಸ್ಥಾಪನೆಯಾಗಿದ್ದು. ಸೊ ಕನ್ಫ್ಯೂಷನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಇನ್ನು ನರ್ಮದಾ ಬಚಾವೋ ಆಂದೋಲನ ಯಾವ ರಾಜ್ಯದಲ್ಲಿ ನಡೆದಿದೆ ಅಂತ ಕೇಳಿದರು. ಆಪ್ಷನ್ ಸಿ ಗುಜರಾತ. ಇನ್ನು ಭಾರತ ಪಡೆಯುವ ವಾರ್ಷಿಕ ಮಳೆಯ ಸರಾಸರಿ ಪ್ರಮಾಣ ಅಂತ ಕೇಳಿದರು. ಓಕೆನಾ. ಸೊ ಅದೇನಪ್ಪ ಅಂತಂದರೆ ಆನ್ಸರ್ ಈಸ್ 118 ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್. ಇನ್ನು ಭಾರತದ ಪ್ರಾದೇಶಿಕ ಮತ್ತು ಸ್ವತಂತ್ರ GPS ವ್ಯವಸ್ಥೆ ಹೆಸರು ಕೇಳಿದರು. ಮೋಸ್ಟ್ ಇಂಪಾರ್ಟೆಂಟ್ ನಾವಿಕ ಅನ್ನೋದು ಗೊತ್ತಿರಬೇಕು. ಇನ್ನು ವಸತಿಹೀನರಿಗೆ ಮನೆಗಳನ್ನು ನಿರ್ಮಿಸಿಕೊಡಲು ಜಾರಿಗೆ ತಂದಿರೋ ಯೋಜನೆ ಆಶ್ರಯ. ಗ್ರಾಹಕರ ಠೇವಣಿಗಳಿಗೆ ಬಡ್ಡಿಯನ್ನು ನೀಡದೆ ಸೇವಾ ಶುಲ್ಕ ವಸೂಲಿ ಮಾಡುವ ಖಾತೆ ಚಾಲ್ತಿ ಖಾತೆ. 1 ಮಾರ್ಕ್ ನೋಡಿ. ಹಲಗಲಿ ಬೇಡರು ಬ್ರಿಟಿಷರ ವಿರುದ್ಧ ದಂಗೆ ಏಳಲು ಕಾರಣ. ಈ ಬ್ರಿಟಿಷರ ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆಯನ್ನು ಜಾರಿ ಮಾಡಿರುವ ಕಾರಣ. ಇನ್ನು ರಷ್ಯಾ ಜರ್ಮನಿಯೊಂದಿಗೆ ಯುದ್ಧರಹಿತ ಒಪ್ಪಂದ ಮಾಡಿಕೊಳ್ಳಲು ಕಾರಣ ಏನು? ಏಕೆಂದರೆ ರಷ್ಯಾದಲ್ಲಿ ಕಮ್ಯುನಿಸ್ಟ್ ವ್ಯವಸ್ಥೆ ಜಾರಿಯಲ್ಲಿರೋದ್ರಿಂದ ಬ್ರಿಟನ್, ಫ್ರಾನ್ಸ್, ಅಮೆರಿಕ ಮುಂತಾದ ದೇಶಗಳು ಹಿಟ್ಲರ್ನ ರಷ್ಯಾದ ಮೇಲೆ ದಾಳಿ ಮಾಡೋದನ್ನು ಬಯಸುತ್ತಿದ್ದವು. ರಾಷ್ಟ್ರಗಳ ಸಂಘ ಏಕೆ ಸ್ಥಾಪನೆಯಾಯಿತು? 2ನೇ ಮಹಾಯುದ್ಧ ತಡೆಯಲು. ಇನ್ನು 1976 ನಾಗರಿಕ ಸಂರಕ್ಷಣಾ ಕಾಯ್ದೆ ಮಹತ್ವ. ಅದು ಅಸ್ಪೃಶ್ಯತೆ ಆಚರಣೆ ಶಿಕ್ಷಾರ್ಹ ಅಪರಾಧ ಅಂತ ಮಾಡಿದೆ. ಇನ್ನು MRPL ವಿರುದ್ಧ ಚಳವಳಿಯನ್ನು ಏಕೆ ಹಮ್ಮಿಕೊಂಡ್ರು? ರಾಸಾಯನಿಕ ಕಾರ್ಯಾಗಾರದಿಂದ ಹೊರಬರುವ ರಾಸಾಯನಿಕ ಅಂಶಗಳಿಂದ ಪರಿಸರ ನಾಶವಾಗ್ತದೆ ಎಂಬ ಕಾರಣದಿಂದ. ಇನ್ನು ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಮೂಲ ಕೈಗಾರಿಕೆ ಅಂತಲೇ ಏಕೆ ಕರೀತಾರೆ? ಏಕೆಂದರೆ ಇವು ಯಂತ್ರೋಪಕರಣ, ರೈಲು, ಹಡಗು ನಿರ್ಮಾಣ, ವಿದ್ಯುತ್ ಯೋಜನೆ, ಕಟ್ಟಡ ನಿರ್ಮಾಣ, ರಸ್ತೆ ನಿರ್ಮಾಣ ಮುಂತಾದ ಹಲವು ಕೈಗಾರಿಕೆಗಳಿಗೆ ಅಗತ್ಯ ಕಚ್ಚಾ ವಸ್ತು ಒದಗಿಸ್ತವೆ. ಸೊ ಇದನ್ನೇ ಮೂಲ ಕೈಗಾರಿಕೆ ಅಂತ ಕರೆಯೋದು. ಇನ್ನು ಕೇಂದ್ರ ಸರ್ಕಾರದ ಮುಂಗಡ ಪತ್ರವನ್ನು ಲೋಕಸಭೆಯಲ್ಲಿ ಮಂಡಿಸೋರು ಕೇಂದ್ರ ಹಣಕಾಸು ಸಚಿವರು. ಜಿಲ್ಲಾ ಕೈಗಾರಿಕಾ ಕೇಂದ್ರದ ಸ್ಥಾಪನೆ ಉದ್ದೇಶ, ಇದು ಗ್ರಾಮೀಣ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸ್ತದೆ, ಆಡಳಿತ ಮತ್ತು ಸಮಗ್ರತೆಯನ್ನು ನಿಯಂತ್ರಿಸ್ತದೆ. 2 ಮಾರ್ಕರ್ ಕ್ವಶನ್. ಪ್ರತ್ಯಕ್ಷ ನೇಮಕಾತಿ ಮತ್ತು ಪರೋಕ್ಷ ನೇಮಕಾತಿಯ ವ್ಯತ್ಯಾಸ. ಪ್ರತ್ಯಕ್ಷ ನೇಮಕಾತಿಯನ್ನು ನೇರ ನೇಮಕಾತಿ ಅಂತೀವಿ, ಪರೋಕ್ಷ ನೇಮಕಾತಿಯನ್ನು ಆಂತರಿಕ ನೇಮಕಾತಿ ಅಂತ ಕರಿತೀವಿ. ಪ್ರತ್ಯಕ್ಷ ನೇಮಕಾತಿಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಆಯ್ಕೆ ಮಾಡ್ತಾರೆ. ಪರೋಕ್ಷ ನೇಮಕಾತಿಯಲ್ಲಿ ವಿದ್ಯಾರ್ಥಿ ಮತ್ತು ಸೇವಾ ಹಿರಿತನದ ಮೇಲೆ ನೇಮಕವನ್ನು ಮಾಡ್ತಾರೆ. ಆಹಾರ ಮತ್ತು ಕೃಷಿ ಸಂಸ್ಥೆ ಉದ್ದೇಶ, ಕೃಷಿ ಕ್ಷೇತ್ರದ ಅಭಿವೃದ್ಧಿ, ಆಹಾರದ ರಾಷ್ಟ್ರೀಯ ಒದಗಿಸುವಿಕೆ, ಪೌಷ್ಟಿಕ ಆಹಾರ, ಜಾಗತಿಕ ಜನಸಮುದಾಯವನ್ನು ಹಸಿವಿನಿಂದ ಮುಕ್ತ ಮಾಡೋದು, ಗ್ರಾಮಾಂತರ ಪ್ರದೇಶಗಳ ಜನರ ಜೀವನ ಗುಣಮಟ್ಟದ ಸುಧಾರಣೆ. ಇನ್ನು ಹೆಣ್ಣು ಭ್ರೂಣ ಹತ್ಯೆ ದುಷ್ಪರಿಣಾಮ, ಇದು ಸ್ತ್ರೀ ಪುರುಷರ ಲಿಂಗಾನುಪಾತದಲ್ಲಿ ಏರುಪೇರು, ಲಿಂಗ ತಾರತಮ್ಯ, ಸ್ತ್ರೀಯರ ಸ್ಥಾನದ ಅಪಮೌಲ್ಯೀಕರಣ. ದೊಂಬಿ ನಿಯಂತ್ರಣ ಕ್ರಮ, ಅಧಿಕಾರಿಗಳ ಸಮಯ ಪ್ರಜ್ಞೆ, ಪೊಲೀಸ್ ಪಡೆಗಳ ಬಳಕೆ, ರಕ್ಷಣಾ ಪಡೆಗಳ ಬಳಕೆ, ಕಾನೂನುಗಳನ್ನು ಜಾರಿಯನ್ನು ಮಾಡೋದು. ಇನ್ನು ಭಾರತದಲ್ಲಿ ಬ್ರಿಟಿಷರು ಸಾಮ್ರಾಜ್ಯದ ವಿಸ್ತರಣೆಗಾಗಿ ಅನುಸರಿಸಿದ ನೀತಿಗಳು ಕೇಳಿದರು. ಯುದ್ಧ ನೀತಿ, ಸಹಾಯಕ ಸೈನ್ಯ ಪದ್ಧತಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಇನ್ನು ಹೈದರಾಬಾದ್ ಸಂಸ್ಥಾನವನ್ನು ಭಾರತದ ಒಕ್ಕೂಟಕ್ಕೆ ಹೇಗೆ ವಿಲೀನ ಮಾಡಿದ್ರು ಅಂತ ಕೇಳಿದರು. ಇದು ಮೊದಲು ನಿಜಾಮರ ಅಧೀನದಲ್ಲಿತ್ತು. ಸ್ವತಂತ್ರವಾಗಿ ಉಳಿಯುವ ಉದ್ದೇಶವನ್ನು ಹೊಂದಿದ್ರು. ತೆಲಂಗಾಣದಲ್ಲಿ ರೈತರ ಹೋರಾಟ ಪ್ರಾರಂಭ, ರಜಾಕಾರರ ವಿರುದ್ಧ ವ್ಯಾಪಕ ಪ್ರತಿರೋಧ, ಸೈನ್ಯ ಕಳುಹಿಸಿ 1948ರಲ್ಲಿ ಸೇರ್ಪಡೆಯನ್ನು ಮಾಡ್ತಾರೆ. ಇನ್ನು ಬಾವಿ ನೀರಾವರಿ ಅತಿ ಪ್ರಮುಖವಾದ ನೀರಾವರಿ ಪದ್ಧತಿ. ಏಕೆ? ಇದು ಹೆಚ್ಚು ಕೃಷಿ ಕ್ಷೇತ್ರಕ್ಕೆ ನೀರಾವರಿ ಸೌಲಭ್ಯ ಕೊಡ್ತದೆ. ಕಡಿಮೆ ಮಳೆ ಬೀಳುವ ಭಾಗಗಳಲ್ಲಿ ಹೆಚ್ಚು ಉಪಯುಕ್ತ, ಬಾವಿಗಳ ನಿರ್ಮಾಣ ಮತ್ತು ನಿರ್ವಹಣೆ ಸುಲಭ, ನೀರಾವರಿ ಸೌಲಭ್ಯಗಳಿಲ್ಲದ ಭಾಗಗಳಲ್ಲಿ ಅವಶ್ಯಕ. ಇನ್ನು ತೋಟಗಾರಿಕಾ ಬೇಸಾಯದ ಬೆಳವಣಿಗೆಗೆ ಸಹಾಯಕವಾಗಿರುವ ಅಂಶಗಳು: ವೈವಿಧ್ಯಮಯ ಭೂಸ್ವರೂಪ, ವಾಯುಗುಣ, ನೀರಾವರಿ, ಕಾರ್ಮಿಕರು, ಮಾರುಕಟ್ಟೆ, ಸರ್ಕಾರದ ಉತ್ತೇಜನ. ನೀತಿ ಆಯೋಗದ ಉದ್ದೇಶ ಕೇಳಿದ್ದಾರೆ. ಆರ್ಥಿಕ ಅಭಿವೃದ್ಧಿಯನ್ನು ವೇಗ ಮಾಡೋದು, ಭಾರತ ಸರ್ಕಾರದ ಅತ್ಯುನ್ನತ ಸಾರ್ವಜನಿಕ ನೀತಿ ಚಿಂತಕರ ಚಾವಡಿಯಾಗಿ ಕೆಲಸ ಮಾಡೋದು, ಆರ್ಥಿಕ ನೀತಿ ನಿರ್ಮಾಣ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರಗಳ ಒಳಗೊಳ್ಳುವಿಕೆಗೆ ಅವಕಾಶ. ಇನ್ನು ಮಾರ್ಚ್ 15 ವಿಶ್ವ ಗ್ರಾಹಕರಗಳ ದಿನ, ಹಕ್ಕುಗಳ ದಿನ ಅಂತಲೇ ಏಕೆ ಆಚರಣೆ ಮಾಡ್ತೀವಿ ಅಂತ ಕೇಳಿದ್ದಾರೆ. ಸೊ 1942ರಲ್ಲಿ ಮಾರ್ಚ್ 15ರಂದು ಅಂದಿನ ಅಮೇರಿಕಾದ ಅಧ್ಯಕ್ಷ ಜಾನ್ ಎಫ್ ಕೆನಡಿ ಅವರು ಅಲ್ಲಿನ ನಾಗರಿಕರಿಗೆ ಸಂರಕ್ಷತೆ, ಮಾಹಿತಿ, ನಿವೇದನೆ ಮತ್ತು ಪರಿಹಾರ ಎಂಬ 4 ಹಕ್ಕುಗಳನ್ನು ಕೊಡ್ತಾರೆ.
ಅದಕ್ಕಾಗಿ ಮಾರ್ಚ್ 15 ವಿಶ್ವ ಗ್ರಾಹಕರ ಹಕ್ಕುಗಳ ದಿನ ಅಂತಲೇ ಆಚರಣೆ ಮಾಡೋದು. 3 ಮಾರ್ಕರ್ ಕ್ವಶನ್. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮ: ಕಂಪನಿ ಆಡಳಿತ ಅಂತ್ಯ, ಕಾನೂನಿ ಮುಂದೆ ಸಮಾನತೆ, ರಾಣಿಯ ನೇರ ಆಡಳಿತ, ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಇಲ್ಲ, ಉತ್ತಮ ಆಡಳಿತದ ಭರವಸೆ, ಗವರ್ನರ್ ಹುದ್ದೆ ರದ್ದು, ಸ್ವಾತಂತ್ರ್ಯ ಹೋರಾಟಕ್ಕೆ ದಿಕ್ಸೂಚಿ, ವೈಸ್ರಾಯ್ ಹುದ್ದೆ ಜಾರಿಗೆ. ಇನ್ನು ಬ್ರಿಟಿಷ್ ಶಿಕ್ಷಣದಿಂದ ಪರಿಣಾಮಗಳನ್ನು ಕೇಳಿದರು. ಸೊ ಇದು ಭಾರತೀಯರಲ್ಲಿ ಆಧುನಿಕತೆ ಮತ್ತು ವೈಜ್ಞಾನಿಕ ಆಲೋಚನೆ ಬೆಳೆಸ್ತು. ಸ್ಥಳೀಯ ಭಾಷೆ ಮತ್ತು ಸಾಹಿತ್ಯದ ರಚನೆಗೆ ಪ್ರೋತ್ಸಾಹ, ಭಾರತೀಯರಲ್ಲಿ ಏಕತೆ, ವೃತ್ತಪತ್ರಿಕೆಗಳು ಹುಟ್ಟಿದವು, ಬ್ರಿಟಿಷ್ ನೀತಿಗಳ ವಿಮರ್ಶೆ, ಸಾಮಾಜಿಕ ಮತ್ತು ಧಾರ್ಮಿಕ ಬೆಳವಣಿಗೆಗಳ ಹುಟ್ಟು, ವಿದೇಶಿಯರ ಚಿಂತನೆಗಳು ಭಾರತೀಯರಲ್ಲಿ ನಾವೀನ್ಯತೆ ತರ್ತವೆ, ಜಗತ್ತಿನ ಚಳವಳಿಗಳ ಪ್ರಭಾವ, ನಮ್ಮೇಲೆ ಶ್ರೀಮಂತ ಸಂಸ್ಕೃತಿಯ ಪರಂಪರೆ ತಿಳಿತದೆ. ಭೂಕಂಪದ ಮುನ್ನೆಚ್ಚರಿಕಾ ಕ್ರಮಗಳು, ವೈದ್ಯಕೀಯ ನೆರವು, ಪರಿಹಾರ ತಂಡದ ಸಿದ್ಧತೆ, ಜನಜಾಗೃತಿ, ಅರಣ್ಯನಾಶ ನಿಯಂತ್ರಣ, ಗಣಿಗಾರಿಕೆ ನಿಯಂತ್ರಣ, ಯೋಜಿತ ರೈಲು ಮತ್ತು ರಸ್ತೆ ಮಾರ್ಗ ನಿರ್ಮಾಣ, ಉಪಗ್ರಹ ಆಧಾರಿತ ಮುನ್ಸೂಚನೆ, ಔಷಧಿಗಳ ಸಿದ್ಧತೆ, ಅಡ್ಡಗೋಡೆಯ ನಿರ್ಮಾಣ. ದೂರ ಸಂವೇದಿ ತಂತ್ರಜ್ಞಾನದ ಉಪಯೋಗ, ಚಿತ್ರಗಳ ಮೂಲಕ ನೈಜ ಮತ್ತು ನಂಬಲಾರ್ಹ ಮಾಹಿತಿ, ಅತಿ ಶೀಘ್ರ, ಅಲ್ಪಾವಧಿ ಮತ್ತು ಕಡಿಮೆ ವೆಚ್ಚ, ಕಂಪ್ಯೂಟರ್ನಿಂದ ಮಾಹಿತಿಯ ಸುಲಭ ವಿಶ್ಲೇಷಣೆ, ನೈಸರ್ಗಿಕ ವಿಕೋಪಗಳ ತೀವ್ರತೆಯ ಅಧ್ಯಯನ, ಹವಾಮಾನ ವೈಪರೀತ್ಯ ಮತ್ತು ಭೂ ಅಡಚಣೆ ಮೀರಿ ಅಧ್ಯಯನ, ಅರಣ್ಯ, ಜಲರಾಶಿ, ವಸತಿ ಪ್ರದೇಶ ಮತ್ತು ಖನಿಜ ನಿಕ್ಷೇಪಗಳ ವಿಶ್ಲೇಷಣೆ. ಇನ್ನು ಅಧಿಕಾರ ವಿಕೇಂದ್ರೀಕರಣದಲ್ಲಿ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕಲ್ಪನೆ ಎತ್ತಿ ಹಿಡಿದಿದೆ ಹೇಗೆ ಅಂತ ಕೇಳಿದರು. ಇದು ಗ್ರಾಮದ ಆಡಳಿತಾಧಿಕಾರವನ್ನು ಗ್ರಾಮಸ್ಥರಿಗೆ ಕೊಡುತ್ತದೆ. ಇದರಿಂದ ನಿರ್ಧಾರ ಕೈಗೊಳ್ಳಲಿ ಜನರ ಪಾಲುದಾರಿಕೆ ಹೆಚ್ಚಳ. ಇದು ತಳಮಟ್ಟದಿಂದ ಯೋಜನೆ ನಿರೂಪಿಸುವಿಕೆ ಮತ್ತು ಅಭಿವೃದ್ಧಿ ಸಾಧನೆಯ ಪ್ರಕ್ರಿಯೆ. ಗಾಂಧೀಜಿಯವರು ಇದನ್ನೇ ಗ್ರಾಮ ಸ್ವರಾಜ್ಯ ಅಂತ ಕರೆದಿದ್ದಾರೆ. ವಿಕೇಂದ್ರೀಕರಣ ಎಲ್ಲ ರೀತಿಯ ಶೋಷಣೆಗಳನ್ನು ತಡೀತದೆ, ಮಾನವನ ಸ್ವಾತಂತ್ರ್ಯ ಮತ್ತು ಘನತೆಯನ್ನು ಸಂರಕ್ಷಿಸ್ತದೆ, ಸಹಾನುಭೂತಿ ಮತ್ತು ಸಹಕಾರ ಮನೋಭಾವನೆಯನ್ನು ಬೆಳೆಸ್ತದೆ. ಇನ್ನು ಸಾರ್ವಜನಿಕ ಹಣಕಾಸು ಮತ್ತು ವೈಯಕ್ತಿಕ ಹಣಕಾಸಿನ ನಡುವಿನ ವ್ಯತ್ಯಾಸ ಕೇಳಿದರು. ಸೊ ಅದನ್ನು ಕೂಡ ಕೊಟ್ಟಿದ್ದೀನಿ. ಇನ್ನು ಬ್ಯಾಂಕ್ ಖಾತೆ ತೆರೆಯುವುದರ ಅನುಕೂಲಗಳನ್ನು ಕೇಳಿದರು. ಸಾಲ ಕೊಡ್ತದೆ, ಠೇವಣಿ ಅಂಗೀಕಾರ, ಹಣದ ವರ್ಗಾವಣೆ, ಕ್ರೆಡಿಟ್ ಕಾರ್ಡ್, ವಿದೇಶಿ ವಿನಿಮಯ, ಹೆಸರಿನ ಗುರುತು, ಸರ್ಕಾರದ ಹಣಕಾಸಿನ ವ್ಯವಹಾರ, ವ್ಯಕ್ತಿ, ಸಂಸ್ಥೆ, ಕಂಪನಿ, ಭದ್ರತಾ ಕಪಾಟು. ಇನ್ನು ಉದ್ಯಮಿಗಳು ಯಾವೆಲ್ಲ ಕೆಲಸ ಮಾಡ್ತೇವೆ ಅಂತಕ್ಕಂಥ ಪ್ರಶ್ನೆ ಅದು ಕೂಡ ಇತ್ತು. ಪ್ಲಾಸ್ಟಿಕ್ ಕದನ, ಸೊ ಒಂದು ಕದನ ಅಂತ ಬರ್ತದೆ ಅಂತ ಹೇಳಿತ್ತು. ಸೊ ಅದಕ್ಕೆ ಕಾರಣಗಳು ಕೂಡ ಬಂದಿದ್ದಾವೆ, ಪರಿಣಾಮಗಳು ಕೂಡ 3 ಮಾರ್ಕ್ಸಿಗೆ ಬಂದಿರತಕ್ಕಂಥ ಪ್ರಶ್ನೆ. ಇನ್ನು ಮಾನವಗಳ ಹಕ್ಕುಗಳ ಸಂರಕ್ಷಣೆಗಾಗಿ ಭಾರತ ಹೇಗೆ ಪ್ರಯತ್ನಿಸ್ತಾ ಇದೆ ಅಂತ ಕೇಳಿದ್ರು. ಇದು ಇಂಪಾರ್ಟೆಂಟ್ ಇದೆ. ಸೊ ಅದು ಹೊಸ ಪ್ರಶ್ನೆನೇ ಅನಿಸಿತು. ಸೊ ಇದನ್ನು ಕೂಡ ನೋಡ್ಕೊಡ್ರಿ. ಇನ್ನು ನಿರುದ್ಯೋಗದ ಪರಿಣಾಮಗಳ ಪ್ರಶ್ನೆ ಇತ್ತು. ಇನ್ನು 19ನೇ ಶತಮಾನವನ್ನು ಭಾರತೀಯರ ಪುನರುಜ್ಜೀವನ ಕಾಲನೆ ಅಂತ ಏಕೆ ಕರಿತೀವಿ ಅಂತ ಪ್ರಶ್ನೆ ಇತ್ತು. ಇದು ಇಂಪಾರ್ಟೆಂಟ್. ಇನ್ನು ಅರಣ್ಯದ ಸಂರಕ್ಷಣಾ ವಿಧಗಳನ್ನು ಕೇಳಿದರು. ಸೊ ಇದರಲ್ಲಿ ಕೂಡ ನೀವು 6 ಬರೀಬೇಕಿತ್ತು. ಇನ್ನು ಭಾರತದ ಪ್ರಧಾನಿಯಾಗಿ ಜವಾಹರ್ಲಾಲ್ ನೆಹರು ಅವರ ಸಾಧನೆಗಳನ್ನು ಕೇಳಿದರು. ಇದರಲ್ಲಿ ಎನಿ 8 ಪಾಯಿಂಟ್ಸ್ಗಳನ್ನು ನೀವು ಬರೆದ್ರು ಕೂಡ ಫುಲ್ 4 ಮಾರ್ಕ್ಸ್ ನಿಮಗೆ ಕೊಡ್ತಿದ್ರು. ಓಕೆನಾ. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ಪೇರಿಯಾರ ಚಳವಳಿಯ ಮುಖ್ಯಾಂಶಗಳಂತ ಕೇಳಿದರು. ಸೊ ಇದು ಕೂಡ ಹೊಸದಾಗಿರ್ತಕ್ಕಂಥದ್ದು ಮತ್ತು ಇಂಪಾರ್ಟೆಂಟ್ ಕ್ವಶನ್. ಇನ್ನು ಕಪ್ಪು ಮಣ್ಣು ಮತ್ತು ಜಂಬಿಟ್ಟಿಗೆ ಮಣ್ಣಿನ ನಡುವಿನ ವ್ಯತ್ಯಾಸ ಇತ್ತು. ಸೊ ಅದರ ಲಕ್ಷಣ, ಅದರಲ್ಲಿರ್ತಕ್ಕಂಥ ಬೆಳೆಗಳು, ಆ ಮಣ್ಣಿನ ಕಣಗಳು ಯಾವ ರಾಜ್ಯಗಳಲ್ಲಿ ಹರಡಿಕೊಂಡಿದೆ, ಅದರ ಗುಣ ಅನ್ನೋದನ್ನು ಬರೆದ್ರೆ 4 ಮಾರ್ಕ್ಸ್ ನಿಮ್ಗೆ ಏನು ಮಾಡ್ತೀರಪ್ಪ ಅಂದರೆ ಕೊಡ್ತಿದ್ರು. ಇನ್ನು ಭಾರತದಲ್ಲಿ ಕೈಗಾರಿಕೆಗಳು ಕೆಲವೇ ಪ್ರದೇಶಗಳಲ್ಲಿ ಮಾತ್ರ ಸ್ಥಾನೀಕರಣಗೊಂಡಿವೆ. ಇದು ಕೈಗಾರಿಕರ ಸ್ಥಾನೀಕರಣದ ಅಂಶಗಳನ್ನು ಬರೀಬೇಕಿತ್ತು. ಇನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳು, ಇದಂತೂ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಆರಾಮಾಗಿ ನೀವು ಬರೆದು 4 ಮಾರ್ಕ್ಸನ್ನು ಪಡಿಬೋದಿತ್ತು. ಇನ್ನು ಭಾರತದಲ್ಲಿ ಮಹಿಳಾ ಸ್ಥಾನಮಾನ ಸುಧಾರಣೆ ಆಗಲಿಕ್ಕೆ ಏಕೆ ಅಂತ ಕೇಳಿದರೆ, ಈ ಮಹಿಳಾ ಸುಧಾರಣೆಗೆ ಸರ್ಕಾರ ಮಾಡಿರ್ತಕ್ಕಂಥ